ಆಹಾ ಏನಿದೆ ಗುರು ಅದ್ಭುತ ಇದು. ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನನ್ನ ಡೇ ಈ ಬ್ಯೂಟಿಫುಲ್ ಆಗಿರೋ ನೇಚರ್ ಜೊತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಬರಬೇಕಾದ್ರೆ ನಾಗರಹೊಳೆ ಫಾರೆಸ್ಟ್ ರೂಟ್ ಮೇಲೆ ಬಂದೆ. ಬರಬೇಕಾದ್ರೆ ಬ್ಯೂಟಿಫುಲ್ ಆಗಿರೋ ಜಿಂಕೆಗಳು ಸೈಟ್ ಆಯಿತು, ಸಕ್ಕತ್ತಾಗಿತ್ತು. ಸೊ ನಾವಿವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಕುರುದ್ವೀಪ್ಗೆ ಹೋಗ್ತಾ ಇದ್ದೀವಿ. ಇದನ್ನ ಕುರುವ ಐಸ್ಲ್ಯಾಂಡ್ ಅಂತಾನೂ ಕರೀತಾರೆ. ಸೊ ನಾವಿವಾಗ ಕುರುವ ಐಸ್ಲ್ಯಾಂಡ್ನಲ್ಲಿದ್ದೀವಿ. ಆದರೆ ಬ್ಯಾಡ್ ಲಕ್ಕು, ಮಳೆ ಜಾಸ್ತಿ ಇರೋ ಕಾರಣ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ. ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ 950 ಎಕರ್ದು ಐಸ್ಲ್ಯಾಂಡ್ ಇದೆ ಅಂತೆ. ಸೊ ನೋಡಿ ಹೀಗಿದೆ, ಈ ಥರ ಬೋಟ್ನಲ್ಲಿ ಈ ಥರ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ಆಟ ಆಡ್ಕೊಂಡು ಫ್ರೆಶ್ ಅಪ್ ಆಗ್ಬೋದಂತೆ. ಕ್ಲಿಯರ್ ವಾಟರ್ ಇದೆ ಅಂತೆ. ಸೊ ಆಟ ಆಡೋದಕ್ಕೆ, ನೀರಿನಲ್ಲಿ ಫ್ರೆಶ್ ಅಪ್ ಎಲ್ಲ ಆಗೋದಕ್ಕೆ ಚೆನ್ನಾಗಿದೆ. ಸೊ ನೋಡಿ ಈ ಥರ ಇರುತ್ತೆ ಅದು. ನನ್ನ ಬ್ಯಾಡ್ ಲೆಕ್ಕು ಮಳೆ ಜಾಸ್ತಿ ಇರೋ ಕಾರಣ ನೀರು ತುಂಬ ಫೋರ್ಸ್ ಆಗಿ ಹರಿತಾ ಇದೆ. ಮತ್ತು ಅಲ್ಲೆಲ್ಲ ನೀರು ತುಂಬಿದೆ ಅಂತ, ಐಸ್ಲ್ಯಾಂಡ್ ನೀರಿನಲ್ಲಿ ಮುಚ್ಚೋಗಿದೆ. ಸೊ ಹಾಗಾಗಿ ಕ್ಲೋಸ್ ಮಾಡಿದಾರಂತೆ. ಬೋಟ್ ರೈಡ್ ಹಿಂಗಾಯ್ತು ಅಷ್ಟೇ. ಲಾಸ್ಟ್ ಟೈಮ್ ತುಂಬ ಆಸೆ ಇಟ್ಕೊಂಡು 1 hour ಆಗೋದ್ವಿ. ಅಲ್ಲಿ 1 hourದಲ್ಲಿ ಮಳೆ ಇರೋ ಕಾರಣ ಬೋಟ್ ರೈಡು ಮತ್ತು ಏನಂತಾರೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ, ಮಳೆ ಜಾಸ್ತಿ ಇರೋ ಕಾರಣ. ಸೊ ಇಲ್ಲೂ ಹೀಗೆ ಆಗ್ತಾ ಇದೆ. ನಮ್ಗೇನೋ ದೋಷ ಇದೆ. ಬೋಟ್ ರೈಡ್ಗೂ ಏನೋ ದೋಷ ಇದೆ. ನೀವು ಟ್ರಿಪ್ಗೆ ಯಾವಾಗಲೂ ಪ್ಲಾನ್ ಮಾಡಿದ್ರು ಮಳೆಗಾಲದಲ್ಲಂತೂ ಮಾಡಬೇಡಿ, ಈ ಥರ ಎಲ್ಲ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ವೆಲ್ ಗೈಸ್, ನಾವಿವಾಗ ನಮ್ಮ ಸ್ಟೇಗೆ ಬಂದಿದ್ದೀವಿ. ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇದು ಕುರುವ ಐಲ್ಯಾಂಡ್ಗೆ ಹೋಗಿದ್ವಿ. ಅಲ್ಲಿ ತುಂಬ ಮಳೆ ಇರೋ ಕಾರಣ ಕ್ಲೋಸ್ ಆಗಿತ್ತು. ಸೊ ನಾವು ಈಗ ನಮ್ಮ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಬಾನಸುರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಬಾನಸುರ ಡ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನಾವೀಗ ಇರೋ ಸ್ಟೇ ಬಂದು ಹೀಗಿದೆ ನೋಡಿ, ಇದು ನಮ್ಮ ಸ್ಟೇ. ಸುತ್ತ ವ್ಯೂ ಹೀಗಿದೆ. ಅರ್ಲಿ ಮಾರ್ನಿಂಗ್ ಅಂತೂ ವ್ಯೂ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾವಿವಾಗ ಬಾನಸುರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಸಿಗೋಣ. ಗೋಗಯ್ಯ ವೆಲ್ ಗೈಸ್, ನಾನಿವಾಗ ಬಾನಸುರ ಡ್ಯಾಮ್ನಲ್ಲಿ ಇದ್ದೀನಿ. ಮಳೆಗಾಲದಲ್ಲಿ ಬಂದು ತಪ್ಪು ಮಾಡಿಬಿಟ್ಟೆ, ಸಿಕ್ಕಾಪಟ್ಟೆ ಮಳೆ. ಆಲ್ಮೋಸ್ಟ್ ಒಂದು 1/2 hour ಕಾಯ್ದ್ವಿ ಮಳೆ ಕಮ್ಮಿ ಆಗುತ್ತೇನೋ ಅಂತ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು. ಸೊ ಹಾಗಾಗಿ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಒಂದು 10 ನಿಮಿಷ ನಡ್ಕೊಂಬರ್ಬೇಕಷ್ಟೇ. ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಆಮೇಲೆ ಅಲ್ಲಿಂದ ನಡ್ಕೊಂಬಂದರೆ ಈ ಸ್ಪಾಟಿಗೆ ರೀಚ್ ಆಗ್ತೀರಾ. ಸೊ ಈ ಜಾಗ ಬಂದು ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಇನ್ ಇಂಡಿಯಾ. ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತ ಏನಂತಾರೆ ಲೈಕ್ ಸುತ್ತ ಬೆಟ್ಟ, ಒಳ್ಳೆ ಲ್ಯಾಂಡ್ಸ್ಕೇಪು. ವ್ಯೂನ ಎಂಜಾಯ್ ಮಾಡಬೇಕಂದ್ರೆ ಸಖತ್ತಾಗಿದೆ ಅಂತಲೇ ಅಂದ್ಕೊಳ್ಳಿ. ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ಕೇಳ್ಪಟ್ಟೆ, ಆದರೆ ಇವಾಗ ಮಳೆ ಇರೋ ಕಾರಣ ಏನೂ ಇಲ್ಲ. ಬಾನಸುರ ಡ್ಯಾಮ್ ಹತ್ರ ಇಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ಜಿಪ್ಲೈನ್ ಇದೆ. ಮಳೆಯಿಂದ ಇದು ಇರಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಪ್ಫುಲಿ ಇದೆ. ಅಟ್ಲೀಸ್ಟ್ ಇದೊಂದನ್ನಾದ್ರೂ ಎಂಜಾಯ್ ಮಾಡೋದಕ್ಕೆ ಕ್ರೇಜಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಲೈನ್ ನೋಡಿ ಹೆಂಗಿದೆ. ಫಸ್ಟ್ ನಮ್ಮ ರಘು ಟ್ರೈ ಮಾಡ್ತಾ ಇದ್ದಾನೆ. ಹಾಂ, ಸೊ ರಘು ಫಸ್ಟ್ ಟ್ರೈ ಮಾಡ್ತಾ ಇದ್ದಾನೆ. ರಘು ಟ್ರೈ ಮಾಡ್ದೆ ಹೌ ಇಸ್ ದ ಜೋಶ್?
ಜೋಶ್ ಏನೋ ತಾಂತ್ರಿಕ ದೋಷ ಇದೆ, ಸೊ ಅದಕ್ಕಾಗಿ ಮತ್ತೊಮ್ಮೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಗೈಸ್, ನಾನು ಬಾನಸುರ ಡ್ಯಾಮ್ನಲ್ಲಿ ಒನ್ ಆಫ್ ದಿ ಲಾಂಗೆಸ್ಟ್ ಜಿಪ್ ಲೈನ್ ಟ್ರೈ ಮಾಡೋಕೆ ಬಂದಿದ್ದೀನಿ. ನೋಡೋದಕ್ಕೆ ತುಂಬ ಅಡ್ವೆಂಚರಸ್ ಆಗಿದೆ, ಅಷ್ಟೇ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ವ್ಯೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಐ ಹೋಪ್ ಸಖತ್ತಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಳೆ ಇದೆ, ಮಳೆದಲ್ಲಿ ಟ್ರೈ ಮಾಡ್ತಾ ಇದ್ದೀವಿ, ಅದು ಒನ್ ಆಫ್ ದಿ ಕ್ರೇಜಿ. ಸೊ ನಾನು ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಸೊ ಇವ್ರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹಾಕಕ್ಕೆ. ವೆಲ್ ಗೈಸ್, ನಾನು ಬಾನಸುರ ಡ್ಯಾಮ್ನ ಎಕ್ಸ್ಪ್ಲೋರ್ ಮಾಡಿದೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ವ್ಯೂ ಸಖತ್ತಾಗಿತ್ತು, ಹಾಗೆ ಜಿಪ್ ಲೈನು ಕ್ರೇಜಿ ಆಗಿತ್ತು. ಜಿಪ್ ಲೈನಲ್ಲಂತೂ ಸಖತ್ ಮಜಾ ಮಾಡಿದೆ. ನಾವು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ವ್ಯಾನ್ ಸರ್ವಿಸ್ ಇದೆ ಅಂತೆ, ಆದರೆ ವ್ಯಾನ್ ಅವಶ್ಯಕತೆ ಇಲ್ಲ, ತೊಗೊಳ್ಬೇಡಿ. ನೀವು ಜಿಪ್ ಲೈನ್ ಹೋಗೋ ಥರ ಇದ್ದರೆ ನಡ್ಕೊಂಡು ಹೋಗಿ 10 ನಿಮಿಷ ಅಷ್ಟೇ ವಾಕು. ಮೇಲೆ ಹೋದರೆ ಅಲ್ಲಿಂದ ಬರಬೇಕಾದ್ರೆ ಜಿಪ್ ಲೈನಲ್ಲಿ ಬರ್ಬೋದು. ಪರ್ ಹೆಡ್ 300 rupees ಚಾರ್ಜ್ ಮಾಡ್ತಾರೆ. ನಾವು ಬಾನಸುರಂ ಡ್ಯಾಮಿಂದ ಲಕ್ಕಡಿ ವ್ಯೂ ಪಾಯಿಂಟಿಗೆ ಬಂದ್ವಿ. ವಿಸಿಬಿಲಿಟಿನೇ ಇಲ್ಲ, ಕ್ರೇಜಿ ಆಗಿದೆ ನೋಡಿ. ಫುಲ್ಲು ಮಿಸ್ಟು, ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಹೆಂಗಿದೆ ಅಂದರೆ ಒಂದು ಸ್ವಲ್ಪ ದೂರ ವಿಸಿಬಿಲಿಟಿನೇ ಇಲ್ಲ, ಕ್ರೇಜಿ ಆಗಿದೆ, ಸಖತ್ ಮಜಾ ಬರ್ತಿದೆ. ಆಹಾ, ಏನಿದೆ ಗುರು ಅದ್ಭುತ ಇದು. ಆಮೇಲೆಲ್ಲ ಸ್ವರ್ಗ ನೋಡ್ತೀವಲ್ಲ, ಅದೆಲ್ಲ ಏನೋ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ, ಆ ಥರ ಸ್ವರ್ಗ ಆಗ್ಬಿಟ್ಟಿದೆ ಇವಾಗ ನಮಗೆ ಇಲ್ಲಿ. ನನಗೆ ಯಾವುದೋ ಸ್ನೋ ಸಿಟಿಗೆ ಹೋಗೋ ಥರ ಮಿಸ್ಟ್ ಸಿಟಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹೆಂಗಿದೆ ನೋಡಿ, ಫುಲ್ ಮಿಸ್ಟ್, ಏನಿಲ್ಲ, ಝೀರೋ ವಿಸಿಬಿಲಿಟಿ. ಒಂಚೂರು ಇಲ್ಲಿಂದ ಅಲ್ಲಿ ಗಂಟ ಕಾಣಿಸ್ತಾ ಇದೆ ಅಷ್ಟೇ. ನನಗೆ ಇಲ್ಲಿಂದ ಒಂದು 10 meters ಕಾಣಿಸ್ತಾ ಇದೆ ಅಷ್ಟೇ. 10 meters ಇಲ್ಲ, 5 meters ಕಾಣಿಸ್ತಾ ಇದ್ರೆ ದೊಡ್ಡ ವಿಷಯ ಅಂದ್ಕೊಳ್ಳಿ. ಅಷ್ಟೇ ವಿಸಿಬಿಲಿಟಿ ಇರೋದು. ಸಖತ್ತಾಗಿದೆ, ಕ್ರೇಜಿ ಎಕ್ಸ್ಪೀರಿಯನ್ಸ್ ನಮ್ಗಂತ ಇವತ್ತು. ವೆಲ್ ಗೈಸ್, ಇವತ್ತು ನಮ್ಮ ಟ್ರಿಪ್ಪಿನ ಡೇ 2ನಲ್ಲಿದ್ದೀವಿ. ನಾವು ಕೇರಳ ವಯನಾಡಲ್ಲಿದ್ದೀನಿ. ಇಲ್ಲಿಂದ ನಿಮ್ಮೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ, ಗ್ಲಾಸ್ ಬ್ರಿಡ್ಜಿಗೆ. ಹಾಗೆ ಇಲ್ಲಿ ಒಂದು ಚಿಕ್ಕ ವಾಟರ್ ಸ್ಟ್ರೀಮ್ ಕೂಡ ಇತ್ತು, ಅದನ್ನು ಕೂಡ ನಾವು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಕ್ರೇಜಿ ಆಗಿತ್ತು ಅಂತಲೇ ಹೇಳ್ಬೋದು. ಚಿಕ್ಕದಾಗಿದೆ, ಸೊ ನೋಡೋಕ್ಕೆ ಒಂದು 10 ನಿಮಿಷ ಎಂಜಾಯ್ ಮಾಡೋದಕ್ಕೆ ಸಖತ್ತಾಗಿತ್ತು. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾವು ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದ್ವಿ. ಏನೋ ಇಲ್ಲಿ ವಯನಾಡ್ ಬಂದಾಗಿಂದ ಯಾಕೋ ಟೈಮ್ ಸರಿಗೆ ಇಲ್ಲ. ಇಲ್ಲೇನೋ ಸ್ಟ್ರೈಕ್ ಮಾಡ್ತಾವ್ರಂತೆ ಇದು ಗಾಡಿಗಳವರು. ಅಲ್ಲಿ ಸ್ವಲ್ಪ ದೂರ ಜೀಪಲ್ಲಿ ಹೋಗಬೇಕು, ಆ ಜೀಪ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಂದಿದ್ದು ವೇಸ್ಟ್ ಆಯಿತು. ಸೊ ಇಲ್ಲಿ ಮುಂದೆ ಯಾವುದೋ ಒಂದು ಫಾಲ್ಸ್ ಇದೆ ಅಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದೀವಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಮತ್ತು ಇನ್ನೊಂದು ಏನಂದರೆ, ನಂದು ಡ್ರೋನ್ ಕ್ರ್ಯಾಶ್ ಆಯಿತು. ಯಾಕೋ ಸಖತ್ ಬ್ಯಾಡ್ ಲಗ್ಗು. ನೆನ್ನೆ ನೋಡಿದ್ರೆ ಫುಲ್ಲು ಮಳೆ ಇತ್ತು, ಎಲ್ಲೂ ಡ್ರೋನ್ ತೆಗಿಯೋಕ್ಕಾಗಿಲ್ಲ. ಇವತ್ತು ಮಳೆ ಇಲ್ಲ, ಡ್ರೋನ್ ನಡ್ಸೋಣ ಅಂತ ಹೋದರೆ ಅಲ್ಲಿ ಹೋಗ್ಬೇಕಾದ್ರೆ ಕ್ರ್ಯಾಶ್ ಆಯಿತು. ಇದು ಟೀ ಪ್ಲಾಂಟೇಷನ್ ಹತ್ರ ವೀಡಿಯೋಸ್ ತಗೊಳ್ತಿದ್ದೆ, ಕ್ರ್ಯಾಶ್ ಆಯಿತು. ಯಾಕೋ ಟೈಮೇ ಸರಿ ಇಲ್ಲ. ಸರಿ ಅಂದ್ಬಿಟ್ಟು ಇವಾಗ ನಾವು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಇಲ್ಲಿ ಹಂಗೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಅಂಗಡಿದಲ್ಲಿ ಏನೋ ಪೈನಾಪಲ್ ಡಿಫ್ರೆಂಟಾಗಿ ಇಟ್ಟಿದ್ರು ನೀರೊಳಗಡೆ. ಸರಿ ಅಂತ ಏನು ಟ್ರೈ ಮಾಡೋಣ ಅಂತ ಖಾರಾಗಿರೆಲ್ಲ ಹಾಕ್ಕೊಟ್ರು. ಸಖತ್ತಾಗಿತ್ತು. ತಾತ ಬೇರೆ ಫುಲ್ ಜೋಶಲ್ಲಿ ಮಾತಾಡ್ತಾರೆ. ಹೆವಿಯಾಗಿದೆ ಟೇಸ್ಟ್ ಮಾತ್ರ, ಮಸ್ಟ್ ಟ್ರೈ. ಇಲ್ಲ ಹೋಗಾರೆ ಬಂದರೆ ಟ್ರೈ ಮಾಡಿ.
ನಾವು ಸೂಜಿಪರ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಒಂದು ಹತ್ರ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ನ ಪೇ ಮಾಡಿ ಒಂದು ಸ್ವಲ್ಪ ದೂರ ವಾಕ್ ಇದೆ. ಸೊ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರನೇ ಇದೆ ಅಂದ್ಕೊಳ್ಳಿ, ಆದರೆ ಇದು ಸಖತ್ತಾಗಿದೆ. ಸುತ್ತ ಗಿಡ ಮರಗಳಿದ್ದಾವೆ. ಸೆಂಟ್ರಲ್ಲಿ ಇದಿದೆ, ನಡ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಸಖತ್ತಾಗಿದೆ. ಆದರೆ ಫುಲ್ ಇಳಿಜಾರಿದೆ. ಇಳಿಯೋದೇನೋ ಇಳಿಬೋದು, ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ದೂರನೇ ಇದೆ. ಸೊ ನೋಡ್ಬೇಕು ಹೇಗಿದೆ ಫಾಲ್ಸ್ ಅಂತ. ಫುಲ್ಲು ಹೀಗೆ ಇರೋದು ಕಲ್ದಾರಿ. ಇಲ್ಲೇ ಹೆಂಗೋ ಇಳಿತಾ ಇದ್ದೀವಿ. ಹತ್ತಬೇಕಾದ್ರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಹೊತ್ತು ನಡ್ಕೊಂಡು ಬಂದಮೇಲೆ ಸಖತ್ ಟೈಮ್ ತೊಗೊಳುತ್ತೆ ನಡ್ಕೊಂಡು ಬರೋದಕ್ಕೆ. ತುಂಬ ದೂರ ಇದೆ, ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಏನೋ ಇದೆ. ನಡ್ಕೊಂಡು ಬಂದಮೇಲೆ ಈ ಥರ ವ್ಯೂ ಸಿಗುತ್ತೆ. ಸಖತ್ತು ಸೌಂಡ್, ನೀರ್ದು ತುಂಬ ಸೌಂಡ್ ಇದೆ. ಯಾಕಂದರೆ ತುಂಬ ಜೋರಾಗಿ ಹರಿತಾ ಇದೆ. ಆದರೆ ತುಂಬ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ನೋಡೋದಕ್ಕೂ ಸಖತ್ತಾಗಿದೆ. ಅಲ್ಲಿ ಬೀಳ್ತಾ ಇರೋ ನೀರು ಇಲ್ಲಿ ಗಂಟ ಹೊಡಿತಾ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಜಾಗ ಕೂಡ ಇದೆ ನೀರಲ್ಲಿ ಆಟ ಆಡೋದಕ್ಕೆಲ್ಲ. ಸೊ ಹೀಗಿದೆ, ಇಲ್ಲೊಂದು ಸ್ವಲ್ಪ ನೀರಲ್ಲಿ ಆಟ ಆಡೋದಕ್ಕೆಲ್ಲ ಜಾಗ ಎಲ್ಲ ಹೀಗಿದೆ. ಆದರೆ ಇಳಿಯೋದು ಹತ್ತೋದೇನೆ ಕಷ್ಟ ಅಂತ ಅನಿಸುತ್ತೆ. ನೀರಲ್ಲಿ ಆಟ ಆಡೋದಕ್ಕೆ ಡೆಫಿನೆಟ್ಲಿ ಗೊತ್ತಿದೆ ಅಂದ್ಕೊಳ್ಳಿ. ಕೂಲ್ ಆಗಿದೆ, ಏನಂತಾರೆ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.